ಹರೇ ಕೃಷ್ಣ. ಎಲ್ಲರೂ ಏನು ಮಾಡ್ತೀವಿ ಅಂತಂದರೆ, ರೇಖಿ ಮಾಡುವಾಗ ನಾನೇ ಹೀಲ್ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ತೀರಾ. ಇದು ಎಷ್ಟು ದೊಡ್ಡ ವಿಷಯ ಅಂತಂದರೆ, ನಾವು ರೇಖೆಯನ್ನು ಆಹ್ವಾನ ಮಾಡಬೇಕು. ರೇಖೆಯನ್ನು ಆಹ್ವಾನ ಮಾಡಿ ಹೋನ್ಶಾ ಜೇಶೋನನ್ ಸಿಂಬಲ್ ಹಾಕಿ ನಮ್ಮ ಮನೆ ದೇವರು ಅಥವಾ ಬ್ರಹ್ಮಾಂಡದೊಂದಿಗೆ ಕನೆಕ್ಷನ್ನ ಏರ್ಪಡಿಸ್ಕೊಂಡು, ಆ ಕನೆಕ್ಷನ್ನ ಯೂಸ್ ಮಾಡಿಕೊಂಡು ಅಲ್ಲಿಂದ ಬರುತ್ತಿರುವ ಎನರ್ಜಿಯನ್ನು ನಮ್ಮ ಕೈಗಳ ಮೂಲಕ ಹರಿಸಿ ನಾವು ಬೇರೆಯವರಿಗೆ ಹೀಲಿಂಗ್ ಮಾಡಬೇಕು. ತುಂಬ ರೇಖಿ ಮಾಸ್ಟರ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೇವಲ ರೇಖಿ ಸಿಂಬಲ್ಗಳನ್ನು ಕೊಟ್ಬಿಟ್ಟು, ಇವಾಗ ನಿಂದು ಸಿಂಬಲ್ ಆಗೋಯ್ತು, ನೀನು ಇದನ್ನು ಉಪಯೋಗಿಸ್ಕೊಂಡು ಹೀಲ್ ಮಾಡ್ಕೊ ಅಂತಾರೆ. ಆದರೆ ಎಲ್ಲೆಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು ಅಂದರೆ, ಮೊದಲನೇ ಸಲ ನಮ್ಮ ಸುತ್ತ ಒಂದು ಪಿರಾಮಿಡ್ ಹಾಕ್ಕೊಂಡು 4 ಭಾಗಗಳಿಗೆ ಚೋಕುರೆ ಹಾಕಿ, ಮೇಲೆ ಕೆಳಗೆ ಚೋಕುರೆ ಹಾಕಿ ಒಂದು ಲಾಕು. ಎರಡನೇದು, ನಿಮ್ಮ 7 ಚಕ್ರಗಳಿಗೆ ಚೋಕುರೆ ಸೆಹಕಿ ಚೋಕುರೆನ ಹಾಕಿ 7 ಚಕ್ರಗಳಿಗೆ ಎನರ್ಜಿನ ಹಾಯಿಸಿ. ಇದರಿಂದ ನಿಮ್ಮ ಚಕ್ರಗಳು ಎನರ್ಜೈಸ್ ಆಗತ್ತೆ. ಆನಂತರ ಹೊಕ್ಕಳ ಮೇಲೆ ಒಂದು ಚೋಕುರೆ ಹಾಕ್ಕೊಂಡು ಅದನ್ನು ಲಾಕ್ 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 ಅಂತ 3 ಸಲ ತಟ್ಟಬೇಕು. ಇದರಿಂದ ನಿಮ್ಮ ಹೊಕ್ಕಳ ಎನರ್ಜಿ ಲಾಕ್ ಆಗತ್ತೆ. ಹಾಗೆಯೇ ಹೃದಯಕ್ಕೊಂದು ಚೋಕುರೆನ ಹಾಕಿ ಯೂನಿವರ್ಸಿಂದ ಬರುತ್ತಿರುವ ಎನರ್ಜಿ ಹೃದಯದಿಂದ ನಿಮ್ಮ ಕೈಗಳ ಮೂಲಕ ಹರಿಬೇಕು. ಆಗ ನಿಮ್ಮ ಕೈಗಳ ಹಿಂಭಾಗಕ್ಕೆ ಚೋಕುರೆಯನ್ನು ಹಾಕಬೇಕು. ಇದರಿಂದ ಏನಾಗತ್ತೆ ಅಂದರೆ, ಚೋಕುರೆ ಎನರ್ಜಿ ನಿಮ್ಮ ಕೈಗಳ ಹಿಂಭಾಗದಲ್ಲಿ ಲಾಕ್ ಆಗಿ ಅದರಿಂದ ನೀವು ಬೇರೆಯವರಿಗೆ ಹೀಲಿಂಗ್ ಕೊಡುವಾಗ ಆ ಹೀಲಿಂಗು ಅವರಿಗೆ ತಲುಪತ್ತೆ. ಸೊ ಮೊದಲನೇದು, ನೀವು ಹೋನ್ಶಾ ಜೇಶೋನನ್ನು ಹಾಕಿ ಯೂನಿವರ್ಸಿಂದ ಎನರ್ಜಿನ ಕನೆಕ್ಟ್ ಮಾಡ್ಕೊಳ್ತೀರಾ. ಎರಡನೇದು, ನಿಮ್ಮ 7 ಚಕ್ರಗಳಿಗೆ ಚೋಕುರೆ ಸೇಕಿ ಚೋಕುರೆ ಹಾಕಿ ಅದನ್ನು ಎನರ್ಜೈಸ್ ಮಾಡ್ಕೊಳ್ತೀರಾ. ಹೊಕ್ಕಳಿಗೆ ಚೋಕುರೆ ಹಾಕಿ 3 ಸಲ ತಟ್ಬಿಟ್ಟು ಲಾಕ್ ಮಾಡ್ಕೊಳ್ತೀರಾ. ಕೈಗಳ ಹಿಂಭಾಗಕ್ಕೆ ಚೋಕುರೆ ಹಾಕಿ, ಹೃದಯಕ್ಕೆ ಚೋಕುರೆ ಹಾಕಿ ಇಲ್ಲಿಂದ ಹೀಲಿಂಗ್ ಕೊಡ್ತೀರಾ. ಸೊ ಆ ಎದುರುಗಡೆ ಇರುವಂಥ ವ್ಯಕ್ತಿಗೂ ಕೂಡ ಅಷ್ಟೇ, ಅವರ ಆರವನ್ನು ನೀವು ಕಂಪ್ಲೀಟಾಗಿ ಕ್ಲೆನ್ಸ್ ಮಾಡಿ ಚೋಕುರೆನ ಹಾಕಿ, ಸ್ಪೈರಲ್ ಚೋಕುರೆನ ಹಾಕಿ ಬ್ರಹ್ಮಾಂಡಕ್ಕೆ ಕಳಿಸಿ. ಅಲ್ಲಿಂದ ಅವರ 7 ಚಕ್ರಗಳಿಗೆ ಚೋಕುರೆ ಸೇಕಿ ಚೋಕುರೆ ಹಾಕಿ ಅವರ 7 ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಿ ನಿಮ್ಮ ಕೈಗಳ ಮೂಲಕ, ನೀವು ಡಿಸ್ಟೆನ್ಸಲ್ಲಿ ಹೀಲಿಂಗ್ ಮಾಡ್ತಾ ಇದ್ದರೆ ಕೈಗಳ ಮಧ್ಯದಲ್ಲಿ ಅವರನ್ನು ಊಹೆ ಮಾಡ್ಕೊಂಡು ಅವರಿಗೆ ನೀವು ಎನರ್ಜಿಯನ್ನು ಪಾಸ್ ಮಾಡಿ, ನಿಮ್ಮ ಡೈರೆಕ್ಟಾಗಿದ್ದರು ಅಂದರೆ ಅವ್ರನ್ನ ಒಂದು ಲೆವೆಲ್ 1 ಇಂಚು ದೂರದಿಂದ ಕೈಗಳು, ಈಗ ನಾನು ಇಲ್ಲಿದ್ದೀನಿ ಹೀಗೆ ಮುಟ್ಟಿದ್ರೆ ನಂದು ಎನರ್ಜಿ ಇದಾಗತ್ತೆ. ಸೊ ಸ್ವಲ್ಪ ದೂರದಿಂದ ನೀವು ಅವರಿಗೆ ಹೀಲಿಂಗ್ ಕೊಟ್ಟರು ಕೂಡ ಹೀಲಿಂಗ್ ಆಗುತ್ತೆ. ಸೊ ನಮ್ಮ ಎನರ್ಜಿನ ಉಳಿಸ್ಕೊಂಡು ಯಾವುದೇ ಕಾರಣಕ್ಕೂ ನಾನು ಹೀಲ್ ಮಾಡ್ತಿದ್ದೀನಿ ಅಂತ ಅಂದ್ಕೋಬೇಡಿ. ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳುವಾಗ ನಿಮಗೆ ಬ್ರಹ್ಮಾಂಡದಿಂದ ಎನರ್ಜಿ ಬರುತ್ತೆ. ನೀವು ಬೇರೆಯವ್ರಿಗೆ ಹೀಲಿಂಗ್ ಮಾಡುವಾಗೂ ಬ್ರಹ್ಮಾಂಡದಿಂದ ಅಥವಾ ನಿಮ್ಮ ಮನೆ ದೇವರಿಂದ, ನಿಮಗಿಷ್ಟ ದೇವರಿಂದ ಎನರ್ಜಿ ಬರ್ತಿದೆ ಅಂತ ಅಂದ್ಕೊಂಡೇ ನೀವು ಹೀಲ್ ಮಾಡಬೇಕು. ಆವಾಗ ನಿಮ್ಗೆ ಯಾವುದೇ ಥರದ್ದು ಸೈಡ್ ಎಫೆಕ್ಟ್ಸ್ ಆಗಲ್ಲ. ಇದು ನನ್ನದೊಂದು ಚಿಕ್ಕ ವಿಷಯ. ಥ್ಯಾಂಕ್ ಯು. ಹರೇ ಕೃಷ್ಣ. ಮತ್ತೆ ಸಿಗೋಣ.